ಬೇಸಿಗೆ ಬಿಸಿಲಿಗೆ ತಂಪಾದ ಆರೋಗ್ಯಕರವಾಗಿರುವಂತಹ ತಂಬುಳಿ ರೆಸಿಪಿ ಒಟ್ಟಿಗೆ ನಾನು ಇವತ್ತು ಬಂದಿದ್ದೇನೆ. ಈಗಾಗಲೇ ನಾನು ಹಲವಾರು ರೀತಿ ತಂಬುಳಿಗಳನ್ನು ತೋರಿಸಿದ್ದೇನೆ. ತುಂಬ ಸುಲಭದಲ್ಲಿ ಮಾಡುವಂತಹ ರುಚಿಕರವಾದಂತಹ ಜೀರಿಗೆ ಮೆಂತೆ ತಂಬುಳಿ ಮಾಡೋಣ. ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ಕಲಸಿ ಊಟ ಮಾಡೋಕ್ಕೆ ತುಂಬ ರುಚಿಯಾಗಿರುತ್ತೆ. ಇದು ಮೆಂತೆ ಹಾಕಿದ್ದಾರೆ, ಕಹಿ ಇರ್ಬೋದೇನೋ ಅಂತ ಅಂದ್ಕೋಬೇಡಿ, ಖಂಡಿತ ಇರೋದಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ಯಾಕೆ ತಡ, ಬನ್ನಿ ಮಾಡೋದು ಹೇಗೆ ನೋಡೋಣ. ಈಗ ಒಂದು ಕಬ್ಬಿಣದ ಒಗ್ಗರಣೆ ಸೌಟಿಗೆ ನಾನು 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ತಂಬುಳಿಗೆಲ್ಲ ಯೂಸ್ ಮಾಡೋದು ತುಪ್ಪನೇ. ತುಪ್ಪದ ಬದಲಾಗಿ ತೆಂಗಿನೆಣ್ಣೆ ಹಾಕೋಬೋದು, ಚೆನ್ನಾಗಾಗತ್ತೆ. 1 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಮೆಂತೆಯನ್ನು ಹಾಕ್ಕೊಂಡು 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಗರಿ ಗರಿ ಆಗೋ ತನಕ ಹುರ್ಕೋಬೇಕು. ಮೆಂತದ ಪರಿಮಳ ಬರಬೇಕು, ಬಣ್ಣ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಖಾರ ಇರೋದಿಲ್ಲ ತಂಬುಳಿ, ಇದು ಮೆಣಸಿನ್ಕಾಯಿನಷ್ಟು ಖಾರ ಇಲ್ಲ, ಹಾಗಾಗಿ ಹಾಕಿದ್ದೇನೆ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ಅರ್ಕೋಬೇಕು. ಆದಷ್ಟು ನುಣ್ಣಗೆ ಅರೆದ್ರೆ ತಂಬುಳಿ ರುಚಿಯಾಗಿರುತ್ತೆ. ಊಟ ಮಾಡೋಕ್ಕೊಂದೇ ಅಲ್ಲ, ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ. ನಾನು ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಸೇರಿಸ್ಲಿಕ್ಕಿದೆ, ಹಾಗಾಗಿ ತುಂಬ ನೀರು ಹಾಕೋದು ಬೇಡ. ಇದಕ್ಕೆ 1 ಕಪ್ಪಿನಷ್ಟು ಕಡೆದಂತಹ ಮಜ್ಜಿಗೆ, ಮೊಸರು ಹಾಕೋಬೇಡಿ, ಮೊಸರಿದ್ದರೆ ಅದನ್ನು ಕಡೆದು ಹಾಕ್ಕೊಳ್ಳಿ. ಈ ತಂಬುಳಿಗೆ ಸ್ವಲ್ಪ ಹುಳಿ ಮಜ್ಜಿಗೆ ಆದರೆ ಚೆನ್ನಾಗಾಗತ್ತೆ. ಯಾಕೆ ಗೊತ್ತಾ, ಮೆಂತೆ ಹಾಕಿರ್ತೀವಲ್ಲ, ಸ್ವಲ್ಪ ಹುಳಿ ಹಾಕಿದ್ರೆ ಚೆನ್ನಾಗಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಈ ಹದದಲ್ಲಿ ಇರಲಿ ತಂಬುಳಿ, ತುಂಬ ಗಟ್ಟಿಯೂ ಬೇಡ, ತುಂಬ ತೆಳುವೂ ಬೇಡ. ಹೀಗಿದ್ದರೆ ಅನ್ನದೊಟ್ಟಿಗೆ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಗೆ ಸಹ ನಾನು 1 ಚಮಚ ತುಪ್ಪ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಉದ್ದಿನಬೇಳೆ, ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಂಡು 1 ಮುರಿದಿರೋ ಬ್ಯಾಡಗಿ ಮೆಣಸು ಹಾಕಿ ಒಗ್ಗರಣೆಯನ್ನು ಬಾಡಿಸಿ ತಂಬುಳಿಗೆ ಕೊಟ್ಟರೆ ರುಚಿಯಾಗಿರುವಂತಹ ಜೀರಿಗೆ ಮೆಂತೆ ತಂಬುಳಿ ತಯಾರಾಗುತ್ತೆ. ಈ ಜೀರಿಗೆ ಮೆಂತೆ ತಂಬುಳಿನೇ ತುಂಬ ಥರದಲ್ಲಿ ಮಾಡ್ತಾರೆ. ನಾನು ಮಾಡಿರೋದು ಒಂದು ವಿಧಾನ. ಬೇರೆ ವಿಧಾನಗಳು ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ತೋರಿಸ್ಕೊಡೋವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಇವತ್ತು ಬಿಸಿ ಬಿಸಿ ಅನ್ನದೊಟ್ಟಿಗೆ ತಂಬುಳಿಯನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ತಂಬುಳಿಗೆ ಸೈಡ್ ಡಿಶ್ ಏನು ಗೊತ್ತಾ, ಈ ಮಜ್ಜಿಗೆ ಮೆಣಸು ತುಂಬ ರುಚಿಯಾಗಿರುತ್ತೆ. ಇದನ್ನೆಲ್ಲ ಮಧ್ಯಾಹ್ನದ ಊಟಕ್ಕೆ ನೀವು ಬಳಸ್ಬೋದು. ಉಳಿದ್ರೆ ನೀವು ಫ್ರಿಜ್ನಲ್ಲಿ ಇಟ್ಕೋಬೇಕಾಗತ್ತೆ, ಬೇಸಿಗೆ ಆಗಿರೋದ್ರಿಂದ ಹುಳಿ ಆಗಿಬಿಡುತ್ತೆ. ರಾತ್ರಿ ಊಟಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಇದು. ಖಂಡಿತ ತುಂಬ ಸುಲಭ ಇದೆ, ನೀವು ಸಹ ಟ್ರೈ ಮಾಡಿ. ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.